BMRD ಅಪ್ರೂವ್ಡ್ ಏಕಾತ ಸೈಟ್ ಆಗಿರುತ್ತೆ. ಇಂಪಾರ್ಟೆಂಟ್ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನಿದೆ? ಡ್ರೈನೇಜು, ಸಿವೇಜು, ವಾಟರ್ ಕನೆಕ್ಷನ್, ಸೈಟ್ ಮಾರ್ಕೇಶನ್, ವಾಟರ್ ಟ್ಯಾಂಕ್ ನಡೀತಾ ಇದೆ. ಮತ್ತೆ ಹಾಗೇನೆ ಟ್ರಾನ್ಸ್ಫಾರ್ಮ್ ಕೂರ್ಸ್ಲಿಕ್ಕೆ ಪೋಲ್ ಎಲ್ಲ ಹಾಕಿದೀವಿ. ಇದು ಲೇಔಟ್ ಹೆಂಗೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. 3 ರೋಡ್ ಅಲ್ಲಿ ಆ ಕಡೆಗೆ ಒಂದ್ ಸೈಟ್, ಈ ಕಡೆಗೆ ಒಂದ್ ಸೈಟ್, ಈ ಕಡೆಗೆ ಒಂದ್ ಸೈಟ್, ಆ ಕಡೆಗೆ ಒಂದ್ ಸೈಟ್ ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿದೆ ಲೇಔಟ್. ಇದು ನಿಮ್ಗೆ ಮೈಸೂರು ರೋಡ್ ಇಂದ ಬಂದ್ರೆ ಒಂದು ಕೊಮ್ಮಘಟ್ಟ, ಕೆಂಗೇರಿ ಕೊಮ್ಮಘಟ್ಟ ಕಡೆಯಿಂದ ರೋಡ್ ಅಲ್ಲಿ ಬರ್ಬೋದು. ಚಲಘಟ್ಟ ಮೆಟ್ರೋ ಸ್ಟೇಷನ್, ರಾಮವಳ್ಳಿ ಮತ್ತೆ ದೊಡ್ಡ ಆಲ್ಮರ ಆ ಕಡೆಯಿಂದನೂ ಬರ್ಬೋದು. ಈ ಕಡೆ ತವರೆಕೆರೆಯಿಂದನೂ ಬರ್ಬೋದು, ಚಂದ್ರಪ್ಪ ಸರ್ಕಲ್ ಕಡೆಯಿಂದನೂ ಬರ್ಬೋದು. ಸೊ 2020 ಮೊದಲನೇ ಪ್ರಾಜೆಕ್ಟ್ ಲಾಂಚ್ ಮಾಡಿರುವಂತದ್ದು. ನಿಮಗೆ ಇದೇ 24th 25th ಏನ್ ಬರ್ತಿದೆ ಸ್ಯಾಟರ್ಡೆ ಸಂಡೇ ನಾವು ಲಾಂಚ್ ಮಾಡ್ತಿದೀವಿ. ಸ್ಟ್ರೈಟ್ ದ ವೇ 300 rupees per square feet ಡಿಸ್ಕೌಂಟ್ ಕೊಡ್ತಾ ಇದೀವಿ. ಬಂದು ವಿಸಿಟ್ ಮಾಡಬಹುದು. ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಷನ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಬಂದಿರುವಂಥದ್ದು ಮೈಸೂರು ರೋಡಿಂದ ಜಸ್ಟ್ 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದೀನಿ. ಈ ಒಂದು ಲೇಔಟ್ ಏನು ನೋಡ್ತಾ ಇದ್ದೀರಾ, BMRD ಅಪ್ರೂವ್ಡ್ ಏಕಾತ ಸೈಟ್ ಆಗಿರುತ್ತೆ. ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅವರು ಮಾಡ್ತಿರೋವಂಥ ಈ ಒಂದು ಪ್ರಾಜೆಕ್ಟು ಸಪ್ತಗಿರಿ ಸಿಲ್ವರ್ ಲೀಫ್ ಅಂದ್ಬಿಟ್ಟು ಟೋಟಲ್ ಎಕರ್ ಬಂದ್ಬಿಟ್ಟು 4 ಎಕರಲ್ಲಿ ಮಾಡ್ತಿರೋವಂಥದ್ದು. ಲೇಔಟ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಡೆವಲಪ್ಮೆಂಟ್ ಮಾಡ್ತಿದೆ, ಕಾಂಕ್ರೀಟ್ ರೋಡ್ ಬರುತ್ತೆ, ಇನ್ನೂ ಡ್ರೈನೇಜ್ ಕೂಡ ಸಿಸ್ಟಮ್ ಆಗಿದೆ, ವಾಟರ್ ಲೈನ್ ಆಗಿದೆ, ಇನ್ನು ನಂಬರಿಂಗ್ ಮಾರ್ಕೇಷನ್ ಆಗಬೇಕು, ಕೆಲಸ ಕೂಡ ಇನ್ನೂ ನಡೀತಾ ಇದೆ. ನೋಡ್ತಿರ್ಬೋದು, ಸುತ್ತಲೂ ಕೆಲಸ ಬೇಗ ಫಾಸ್ಟಾಗಿ ನಡೀತಾ ಇದೆ. ಯಾಕಂದರೆ ಲಾಂಚಿಂಗ್ ಕೂಡ ನಡೀತಾ ಇದೆ. 24-25ನೇ ತಾರೀಕು ಈ ಸ್ಯಾಟರ್ಡೆ ಸಂಡೇ ಕೂಡ ಲಾಂಚ್ ಮಾಡ್ತಿರೋದ್ರಿಂದ, ಸೊ ಹಾಗಾಗಿ ಮುಂಚೆನೇ ಒಂದು ಪ್ರೀವಿಯಸ್ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ ನಮ್ಮ ಚಾನಲಲ್ಲಿ. ಮತ್ತೆ ಈ ಒಂದು ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರಲಿ, ಸೊ ಮನೆ ಕಟ್ಕೊಂಡ್ ಬರೋದಕ್ಕೆ ತುಂಬ ಚೆನ್ನಾಗಿದೆ. ಯಾಕಂದರೆ ಪಕ್ಕದಲ್ಲಿ ನೀವು ಕ್ಯಾಮ್ರಾ ಆ ಕಡೆ ಒಂದು ಸ್ವಲ್ಪ ತಿರ್ಸಿದ್ರೆ ಪಕ್ಕದಲ್ಲೇ ಅಟ್ಯಾಚ್ ಒಂದು ವಿಲೇಜ್ ಕೂಡ ಇದೆ, ಸಾಕಷ್ಟು ಮನೆ ಕೂಡ ಇದೆ, ಮನೆ ಕಟ್ಕೊಂಡು ಬರ್ಬೋದು. ಇಲ್ಲ ನೀವು ಇನ್ವೆಸ್ಟ್ಮೆಂಟ್ಗೆ ನಾವು ಹಾಕ್ತೀವಂತ ಬಂದ್ರೂ ಹಾಕ್ಬೋದು. ಸೊ 4 ಕನೆಕ್ಟಿವಿಟಿ ಇರೋವಂಥ ಈ ಒಂದು ಲೇಔಟ್, ಒಳ್ಳೆ ಲೇಔಟ್ ನಾನು ತೋರ್ಸಕ್ಕೆ ಬಂದಿದ್ದೀನಿ. ಸೊ ಇವತ್ತು ನಾನು ಬಂದಿರುವಂಥದ್ದು ದೊಡ್ಡಾಲದ ಮರ. ಸೊ ಮೈಸೂರು ರೋಡಿಂದ ಜಸ್ಟ್ 7 ಕಿಲೋಮೀಟರ್ಸ್ ಆಗುತ್ತೆ. ದೊಡ್ಡಾಲದ ಮರದಿಂದ ಜಸ್ಟ್ 1 ಕಿಲೋಮೀಟರ್ ಆಗುವಂಥ ಡಿಸ್ಟೆನ್ಸ್ ಅಲ್ಲಿ ಇದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ವತಿಯಿಂದ ಯೋಗೇಶ್ ಅವರು ಇದ್ದಾರೆ, ಅವ್ರನ್ನ ಕರೆಯೋಣ, ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ನೀವೇ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಾವಂತೂ ಆರಾಮು. ಸರಿ, ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅವರು ಸೊ 2020 ಮೊದಲನೇ ಪ್ರಾಜೆಕ್ಟ್ ಇದು ನಿಮ್ಮ 26 ಮೊದಲನೇ ಪ್ರಾಜೆಕ್ಟ್ ಲಾಂಚ್ ಮಾಡಿರುವಂಥದ್ದು. ಸೂಪರ್ ಆಗಿ ಬರ್ತಾ ಇದೆ. ಸೊ ಫಸ್ಟ್ ಒಂದು ಎಕ್ಸಾಕ್ಟ್ ಆಗಿ ನಮಗೊಂದು ಲೊಕೇಶನ್ ಹೇಳ್ಬಿಡಿ, ಎಲ್ಲಿ ಬರ್ತಿದ್ದು? ಇದು ನಾವಿರೋ ಪ್ರೆಸೆಂಟ್ ಇರುವಂತ ಲೊಕೇಶನ್ ಮೈಸೂರು ರೋಡ್ ಅಲ್ಲಿ ದೊಡ್ಡಾಲ್ದ ಮರದ ಹತ್ರ. ಜಸ್ಟ್ ಮುಂದೆ ಬಂದ್ರೆ ಚುಂಚುಕುಪ್ಪೆಗೆ ಹೋಗಕ್ಕೆ ಮುಂಚೆನೆ ರೈಟ್ ಸೈಡ್ ಅಲ್ಲಿ ತಿರ್ಕೊಂಡ್ರೆ ನಮ್ಮ ಲೇಔಟ್ ಸಿಗುತ್ತೆ. ಈ ಲೇಔಟ್ ಬಂದಿರ್ಬೋದು. ಎಷ್ಟು ಎಕರ್ ಸರ್ ಮಾಡ್ತಿರೋಂಥ ಈ ಒಂದು? ಟೋಟಲ್ 4 acres. ನಂಬರ್ ಆಫ್ ಸೈಟ್ಸ್ ಎಷ್ಟು ಮಾಡ್ತಾ ಇದ್ದೀರಾ? 78 ಸೈಟ್ಸ್ ಇದೆ. 78. ಏನೇನು ಡೈಮೆನ್ಷನ್ ಸರ್ ಅದು? 30-40 ಮತ್ತೆ 30-50. ಓಕೆ, ಏನು ಅಪ್ರೂವ್ ಬರುತ್ತೆ, ಏನು ಖಾತಾ ಬರುತ್ತೆ, ಡಾಕ್ಯುಮೆಂಟೇಶನ್ ಬಗ್ಗೆ ಮಾತಾಡೋದಾದ್ರೆ ಹೇಳಿ ನಮಗೆ. ಇದು ನೀವು ಆಲ್ರೆಡಿ ಬೇರೆ ವಿಡಿಯೋಸ್ ಎಲ್ಲ ನೀವು ಮಾಡಿದ್ದೀರಾ. ಹೌದು. ಮ್ಯಾಕ್ಸಿಮಮ್ ನಾವು ಮಾಡೋದೇ BMRD ಅಪ್ರೂವಲ್ ಏಕಾತ ಸೈಟ್ಸ್. ರಿಜಿಸ್ಟ್ರೇಷನ್ ಆಗುವಂತದ್ದು ಸ್ವಲ್ಪ ದಿನ, ಫೈನಲ್ ಅಪ್ರೂವಲ್ ತಗೊಳ್ಳೋಕೆ ಸ್ವಲ್ಪ ದಿನ ಟೈಮ್. ಸೊ ಅನ್ಕೋಬಹುದು ಸರ್, ಇನ್ನ ವರ್ಕ್ ತುಂಬ ನಡೀತಾ ಇದೆ. ಸೊ ನೀವು ಕಣ್ಣಾರೆ ನೋಡ್ತಾ ಇರೋ, ನಾನು ಕ್ಲಿಪ್ ಕೂಡ ಹಾಕಿದ್ದೀನಿ. ಸಾಕಷ್ಟು ಕೆಲಸ ಬೇಗ ನಡೀತದೆ, ಯಾಕಂದ್ರೆ ಲಾಂಚಿಂಗ್ ಕೂಡ ಇದೆ. ಯಾವ ಡೇಟಿಗೆ ಸರ್ ಲಾಂಚ್ ಆಗ್ತಾ ಇರೋದು? ನಿಮಗೆ ಇದೇ ತಿಂಗಳು 24-25 ಅಂದ್ರೆ ಕಮಿಂಗ್ ಸ್ಯಾಟರ್ಡೆ ಸಂಡೇ ನಿಮಗೆ ಲಾಂಚಿಂಗ್ ಮಾಡ್ತಾ ಇದೀವಿ. ಬಂದು ವಿಸಿಟ್ ಮಾಡ್ಬೋದು. ಸೊ ನಾನು ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿರ್ತೀನಿ, ಈಸಿಯಾಗಿ ನೀವು ಇಲ್ಲಿ ಬರ್ಬೋದು. ಸೊ 4 ಎಕರೆಯಲ್ಲಿ ಮಾಡ್ತಿರುವಂಥ ಈ ದೊಡ್ಡ ಪ್ರಾಜೆಕ್ಟ್. ಸೊ ಕಂಪ್ಲೀಟ್ ಕಾಂಪೌಂಡ್ ಬರುತ್ತಾ ಸರ್? ಸುತ್ತಲೂ ಆಲ್ರೆಡಿ ಇದೆ, ಇವಾಗ ಆಲ್ರೆಡಿ ಮನೆಗಳಿದೆ. ನಿಮಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಆರ್ಚ್ ಮಾಡ್ತೀವಿ. ಬ್ಯಾಲೆನ್ಸ್ ಇರೋದು CC ರೋಡ್ ಮಾತ್ರನೇ, ಜೊತೆಗೆ ವಾಟರ್ ಟ್ಯಾಂಕ್ ಅಷ್ಟೇ, ಬೇರೆ ಎಲ್ಲ ಕಂಪ್ಲೀಷನ್ ಆಗಿದೆ. ಓಕೆ. ಮತ್ತೆ ಇನ್ನೊಂದು ಇವ್ರದ್ದು ಸ್ಪೆಷಲ್ ಏನಂದ್ರೆ, ಇವ್ರು ತಗೊಳ್ಳೋಂಥ ಪ್ರಾಜೆಕ್ಟ್ಗಳೆಲ್ಲ ಆಲ್ಮೋಸ್ಟ್ ನೀವು ಮನೆ ಕಟ್ಕೊಂಡ್ ಬರೋವಂಥದ್ದು, ವಾಸವಾಗುವಂಥ ಮನೆಗಳು. ಯಾಕಂದ್ರೆ ಪಕ್ಕದಲ್ಲಿ ನಾನು ಆಗ್ಲೇ ಹೇಳಿದೆ ನಿಮಗೆ, ಒಂದು ವಿಲೇಜ್ ಕೂಡ ಇದೆ. ಯಾವ ವಿಲೇಜ್ ಸರ್ ಅದು? ಹಜ್ನಳ್ಳಿ. ಇದು ಆ ಕಡೆ ನೋಡಿದ್ರೆ ಚುಂಚುಂಗುಪ್ಪೆ. ಆಲ್ಮೋಸ್ಟ್ ನೀವು ಇಲ್ಲಿಂದ ಜಸ್ಟ್ ಒಂದು ಹೊರಗಡೆ ಮೇನ್ ರೋಡ್ ಏನು ಬರ್ತಾ ಇದೆ ಕಾಣಿಸ್ತಿದೆ ವಿಡಿಯೋದಲ್ಲಿ, 1 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಎಲ್ಲ ಪ್ರತಿಯೊಂದು ಗ್ರೋಸರೀಸ್ ಐಟಮ್ ಆಗಿರಲಿ, ಮನೆ ಕಟ್ಕೊಂಡು ಬರೋರಿಗೆ ಪ್ರತಿಯೊಂದು ನಿಮಗೆ ಸಿಕ್ಬಿಡುತ್ತೆ. ಮತ್ತು ಇನ್ನೊಂದು ಸರ್, ಲೇಔಟ್ ಬಗ್ಗೆ ಸ್ವಲ್ಪ ಅಮ್ಯುನಿಟೀಸ್ ಬಗ್ಗೆ ನಾವು ಮಾತಾಡೋದಾದರೆ ಏನೇನು ಬರ್ತಾ ಇದೆ, ಏನೇನು ಕೊಡ್ತಾ ಇದ್ದಾರೆ, ಇಂಪಾರ್ಟೆಂಟ್ ಅಮ್ಯುನಿಟೀಸ್ ಅಂತ ಬಂದರೆ ಏನೇನಿದೆ? ಈಗ ಆಲ್ರೆಡಿ ನೀವು ನೋಡ್ತಾ ಇರ್ತಕ್ಕಂತೆ ಡ್ರೈನೇಜ್ ಆಗಿದೆ, CC ಡ್ರೈನ್ ಆಗಿದೆ, ಸಿವೇಜ್ ಕನೆಕ್ಷನ್ ಆಗಿದೆ, ವಾಟರ್ ಕನೆಕ್ಷನ್ ಆಗಿದೆ. ಪ್ರತಿ ಸೈಟ್ಗೂ ಅಂಡರ್ಗ್ರೌಂಡ್ ಕೇಬಲ್ ಆಗಿದೆ. ಈಗ ಏನ್ ಬ್ಲೂ ಕಲರ್ ಕಾಣಿಸ್ತಿದೆ, ಪ್ರತಿ ಸೈಟ್ಗೂ ನಿಮ್ಗೆ ಜಂಕ್ಷನ್ ಬಾಕ್ಸ್ ಇಂದ ಅಂಡರ್ಗ್ರೌಂಡ್ ಕೇಬಲ್ ಬಂದಿದೆ. ನೀವು ರೋಡ್ ಕಟಿಂಗ್ ಮಾಡಂಗಿಲ್ಲ, ಆ ಕಡೆಯಿಂದ ಕೇಬಲ್ ಹೇಳ್ಕೊಂಡು ನೀವು ಯೂಸ್ ಮಾಡುವಂತದ್ದು. ಡ್ರೈನೇಜು, ಸಿವೇಜ್, ವಾಟರ್ ಕನೆಕ್ಷನ್, ಸೈಟ್ ಮಾರ್ಕೇಷನ್, ವಾಟರ್ ಟ್ಯಾಂಕ್ ನಡೀತಾ ಇದೆ. ಮತ್ತೆ ಹಾಗೇನೆ ಟ್ರಾನ್ಸ್ಫಾರ್ಮ್ ಕೂರ್ಸ್ಲಿಕ್ಕೆ ಪೋಲ್ ಎಲ್ಲ ಹಾಕ್ತಿದೀವಿ. ಸೊ ರೆಡಿ ಆಗ್ತಿದೆ. ಜಸ್ಟ್ ನಿಮ್ಗೆ CC ಡ್ರೈನ್ ಒಂದು ಮಾತ್ರ, CC ರೋಡ್ ಮಾತ್ರ ಬ್ಯಾಲೆನ್ಸ್ ಇದೆ. ನಿಮ್ಗೆ ಲಾಂಚಿಂಗ್ ಆದ್ಮೇಲೆ ಅಂದ್ರೆ ಇನ್ನೊಂದು 4-5 ಡೇಸ್
ಅಲ್ಲಿ ನಾವು ಲಾಂಚ್ ಮಾಡ್ತಿದೀವಿ ಸರಿ. ಅಂದ್ರೆ 24th and 25th ಸರಿ. 1 month ಇಲ್ಲ 1.5 months ಅಲ್ಲಿ ಟೋಟಲ್ ಲೇಔಟ್ ಟೋಟಲ್ ಕಂಪ್ಲೀಟ್ ಆಗಿರುತ್ತೆ, ಕೆಲಸ ವರ್ಕ್ ಕಂಪ್ಲೀಟ್ ಆಗಿರುತ್ತೆ. ಓಕೆ, ಇವಾಗ ಸೈಟ್ ಬುಕಿಂಗ್ ಮಾಡ್ಕೋಬೇಕಂದ್ರೆ Yes. ಯಾವ ತರ ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ? ಯಾಕಂದ್ರೆ ಸೈಟ್ ಮಾರ್ಕಿಂಗ್ ಆಗಿದೆ, ನಂಬರ್ಗಳು ಇನ್ನೂ ಹಾಕಿಲ್ಲ. ಲೇಔಟ್ ಪ್ಲಾನ್ ಶೀಟ್ ಏನಾದ್ರು ತೋರಿಸಬಹುದು? ಇದೆ, ನಮ್ಮ ಹತ್ರ ಬ್ರೋಷರ್ ಇದೆ, ಪ್ಲಾನ್ ಇದೆ, ನಮ್ಮ ಎಕ್ಸಿಕ್ಯೂಟಿವ್ಸ್ ಎಲ್ಲ ಗೈಡ್ ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಸೈಟ್ ಮಾರ್ಕೇಶನ್ ಆಗಿದೆ, 30-40 ಇದೆ, 30-50 ಇದೆ, ಈಸ್ಟ್ ಫೇಸಿಂಗ್ ಅಲ್ಲಿ ಇದೆ, ವೆಸ್ಟ್ ಫೇಸಿಂಗ್ ಅಲ್ಲಿ ಇದೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡೈಮೆನ್ಷನ್ ಸಿಗುತ್ತೆ. ಒಂದ್ಸಲಿ ವಿಸಿಟ್ ಮಾಡ್ಲಿ, ಡೆವಲಪ್ಮೆಂಟ್ ನಡೀತಾ ಇರುತ್ತೆ. ಸರ್ ಇದು ನೋಡ್ತಾನೆ, ಇದು ಯಾವ ಫೇಸಿಂಗ್ ಬರುತ್ತೆ, ಈ ಕಡೆ ಯಾವ ಫೇಸಿಂಗ್ ಬರುತ್ತೆ? ಇದು ಈಸ್ಟ್ ಫೇಸಿಂಗ್, ಇದು ವೆಸ್ಟ್ ಫೇಸಿಂಗ್. ಓಕೆ, ಇದು ಲೇಔಟ್ ಎಂಟ್ರೆನ್ಸ್ ಸರ್. ಇದು ಲೇಔಟ್ ಎಂಟ್ರೆನ್ಸ್. ಇನ್ನು ಆ ಕಡೆ ಎಲ್ಲ ಸೇಮ್ ಆಲ್ಮೋಸ್ಟ್ 30 feet ರೋಡ್ ಇದೆ. ಇದು ಲೇಔಟ್ ಹೆಂಗೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. 3 ರೋಡ್ ಇದೆ, 3 ರೋಡ್ ಅಲ್ಲಿ ಆ ಕಡೆಗೆ ಒಂದ್ ಸೈಟ್, ಈ ಕಡೆಗೆ ಒಂದ್ ಸೈಟ್, ಈ ಕಡೆಗೆ ಒಂದ್ ಸೈಟ್, ಆ ಕಡೆಗೆ ಒಂದ್ ಸೈಟ್ ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿದೆ ಲೇಔಟ್, ಚೆನ್ನಾಗಿ ಕಾಣಿಸ್ತಿದೆ. ಮತ್ತೆ ಇದೊಂದು ಲೇಔಟ್ ಇದು ನೋಡಬಹುದು, ಫ್ಲಾಟ್ ಆಗಿದೆ. ನಿಮ್ಗೆ ಹಿಂಗ್ ಡೌನ್ ಇದ್ರೆ ಆಗ್ತಿಲ್ಲ, ಈ ಮಳೆ ಬಂದ್ರೆ ಟೈಮಲ್ಲಿ ಸಮಸ್ಯೆಗಳು ಬರುತ್ತೆ. ನೀರು ಒಂದ್ ಕಡೆ ಬಂದು ಸ್ಟೋರ್ ಆಗ್ಬಿಡುತ್ತೆ ಅನ್ನೋಂಥದ್ದು ಏನೂ ಇಲ್ಲ. ಇದು ಕಂಪ್ಲೀಟ್ ಆದ್ರೆ ಮಾತ್ರ ಔಟ್ಪುಟ್ ನೋಡ್ತಾ ಇದ್ರೆ ಲೇಔಟ್. ನಾನು ಒಂದು ಸೈಟ್ ತೊಗೋಬೇಕು, ಅವಾಗ ರಿಗ್ರೆಟ್ ಮಾಡ್ಕೊಳ್ಳೋಕ್ಕಿಂತ ಇವಾಗ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬಿಡಿ. ಒಳ್ಳೆ ಲೇಔಟ್ ನಾನು ತೋರ್ಸಕ್ಕೆ ಬಂದಿದ್ದೀನಿ. ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವ್ರದ್ದು. ಇವ್ರದ್ದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ದಾಬಾಸ್ಪೇಟೆಯಲ್ಲಿ, ತುಂಬ ಚೆನ್ನಾಗಿ ಬಂದಿತ್ತು ಸರ್. ಆ ಲೇಔಟ್ ಕೂಡ ತುಂಬ ಜನ ಒಳ್ಳೆ ಕಮೆಂಟ್ ಕೂಡ ನನಗೆ ಮಾಡಿದರು, ಸಾಕಷ್ಟು ಜನ ವಿಸಿಟ್ ಮಾಡಿದ್ರು. ಆವಾಗಲೂ ಅಷ್ಟೇ ಲಾಂಚಿಂಗ್ಕಿಂತ ಮುಂಚೆ ನಾವು ವಿಡಿಯೋ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಒಳ್ಳೊಳ್ಳೆ ಪ್ರಾಜೆಕ್ಟ್ನ ತೊಗೊಂಬರ್ತಾ ಇರ್ತಾರೆ ಲೇಔಟ್ಗಳು. ಸೊ ಈ ಒಂದು ಲೇಔಟ್ ಬಗ್ಗೆ ಏನು ಇದೆ, ಇನ್ನು ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋಣ ಬನ್ನಿ. ಓಕೆ, ನೀವು ಬ್ರೋಚರ್ ನೋಡೋದಾದರೆ ಸೊ ಕಂಪ್ಲೀಟು ಏನೇನು ಅಮ್ಯುನಿಟೀಸ್ ಇದೆ ಪ್ರತಿಯೊಂದು ಇದರಲ್ಲಿ ಮೆನ್ಷನ್ ಆಗಿದೆ. 30-40 ಡೈಮೆನ್ಷನ್ ಆಗಲಿ, 30-50 ಆಗಿರಲಿ, ಆರ್ ಡೈಮೆನ್ಷನ್ ಕೂಡ ಇದೆ. ಲೇಔಟ್ ಇಲ್ಲಿ ಪಿಕ್ಚರ್ ಏನು ಬರ್ತಾಯಿದೆ, ಫೋಟೋ ಏನಿದೆ ಆಲ್ಮೋಸ್ಟ್ ಇದೇ ಥರನೇ ಆ್ಯಸ್ ಇಟ್ ಈಸ್ ಹಾಗೇ ಬರುತ್ತೆ ನಿಮಗೆ. ಎಲ್ಲ ಕಂಪ್ಲೀಟ್ ಆದಮೇಲೆ ಲೇಔಟ್ ನೋಡೋದೇ ಒಂದು ಮಜಾ ಅಂತ ಹೇಳ್ಬೋದು, ಯಾಕಂದರೆ ಅಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಕೂಡ ಮಾಡ್ತಿದ್ದಾರೆ. ಸರ್, ನಮಗೆ ಈ ಒಂದು ಲೇಔಟ್ ಬರಬೇಕಂದ್ರೆ ಕನೆಕ್ಟಿವಿಟಿ ಬಗ್ಗೆ ಇಂಪಾರ್ಟೆಂಟ್. ಯಾವ ಕಡೆಯಿಂದ ಬರ್ಬೋದು ಕನೆಕ್ಟಿವಿಟಿ ಅಂದರೆ? ಇದು ನಿಮಗೆ ಮೈಸೂರು ರೋಡಿಂದ ಬಂದರೆ ಒಂದು ಕೊಮ್ಮಘಟ್ಟ, ಕೆಂಗೇರಿ ಕೊಮ್ಮಘಟ್ಟ ಕಡೆಯಿಂದ ರೋಡಲ್ಲಿ ಬರ್ಬೋದು. ಚಲಘಟ್ಟ ಮೆಟ್ರೋ ಸ್ಟೇಷನ್, ರಾಮವಳ್ಳಿ ಮತ್ತೆ ದೊಡ್ಡ ಆಲ್ಮರ ಆ ಕಡೆಯಿಂದನೂ ಬರ್ಬೋದು. ಈ ಕಡೆ ತವರೆಕೆರೆಯಿಂದನೂ ಬರ್ಬೋದು, ಚಂದ್ರಪ್ಪ ಸರ್ಕಲ್ ಕಡೆಯಿಂದನೂ ಬರ್ಬೋದು. ತುಂಬಾ ಕನೆಕ್ಟಿವಿಟಿ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ತುಂಬಾ ವೇ ಕಡೆಯಿಂದನೂ ಬರ್ಬೋದು. ಅಂದ್ರೆ ಒಂದ್ ಸ್ವಲ್ಪ ಸೆಂಟ್ರಲ್ಲಿ ಅಂತ ಹೇಳ್ಬೋದು. ಎಲ್ಲ ಕಡೆ ನಿಮ್ಗೆ ದೊಡ್ಡ ಆಲ್ಮರಗೆ ಹತ್ರ, ತುಂಬಾ ಹತ್ರ ಇದೆ. ಯಾಕಂದ್ರೆ ಅದು ಫೇಮಸ್, ಅದು ನಿಮ್ಗೆ ದೊಡ್ಡ ಆಲದ ಮರ ಏನಿದೆ. ಮತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ನಿಮ್ಗೆ ಕನೆಕ್ಟಿವಿಟಿಗೆ ಬಿಡದಿಗೆ ಹೋಗಕ್ಕೂ ಅಷ್ಟೇ ತುಂಬಾನೇ ಹತ್ರ ಆಗುತ್ತೆ. ಈ ಒಂದು ಲೇಔಟ್ ಅಲ್ಲಿ ನೋಡ್ತಾ ಇದ್ದೀನಿ, ಟ್ಯಾಂಕ್ ನೋಡ್ತಾ ಇದ್ದೀನಿ ನಾನು. ಇನ್ನ ಕನ್ಸ್ಟ್ರಕ್ಷನ್ ವಾಟರ್ ಟ್ಯಾಂಕ್ ಎಷ್ಟು ಲೀಟರ್ ಕೆಪಾಸಿಟಿ? 1 lakh. ಮತ್ತೆ ಇದರಲ್ಲಿ ಪಾರ್ಕ್ ಎಲ್ಲಿ ಕೊಟ್ಟಿದ್ದೀರಾ ಸರ್? ಪಾರ್ಕ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ಪಾರ್ಕ್. ಪಾರ್ಕ್ ಅಲ್ಲಿ ನಿಂತ್ಕೊಂಡಿದ್ದೀವಿ ನಾವು. ಪಾರ್ಕ್ ಸಿ ಏರಿಯಾ ಇದೇನೆ. ಓಕೆ, ನೀವೇನ್ ನೋಡ್ತಾ ಇದ್ದೀರಾ ಅಲ್ಲಿವರೆಗೂ ಅಪ್ ಟು ವಾಟರ್ ಟ್ಯಾಂಕ್ ವರೆಗೂ ಪಾರ್ಕ್ ಸಿ ಜಾಗನೇ ಇದು ಬರೋದು. ಓಕೆ, ಸಿ ಎ ಜಾಗ ಮತ್ತೆ ಇದು ಪಾರ್ಕ್ ಒಂದು ಸೈಡ್ ಬಂದ್ಬಿಡುತ್ತೆ ನಿಮಗೆ. ನೆಕ್ಸ್ಟ್ ಬರೋದು ಸರ್, ಈಗ ನಮಗೆ ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಟು ನಾವು ಸೈಟ್ ಬುಕಿಂಗ್ ಮಾಡ್ತೀವಿ ಅಂತ ಪ್ರೊಸೆಸಿಂಗ್ ಯಾವ ಥರ, ಎಷ್ಟು ಕೊಡಬೇಕಾಗುತ್ತೆ? ಪ್ರೊಸೆಸಿಂಗ್ ಅಂದರೆ ನಾನು ಆಫರ್ ಜೊತೆನೂ ರೇಟ್ ಬಗ್ಗೆನೂ ಹೇಳ್ಬಿಡ್ತೀನಿ ನಿಮಗೆ. ಇದೇ 24th 25th ಏನು ಬರ್ತಿದೆ ಸ್ಯಾಟರ್ಡೆ ಸಂಡೇ ನಾವು ಲಾಂಚ್ ಮಾಡ್ತಿದ್ದೀವಿ. ಆ ಟೈಮಲ್ಲಿ ಬಂದರೆ 4,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ನಿಮಗೆ ಕೋಟ್ ಮಾಡ್ತಿದ್ದೀವಿ. ಸ್ಟ್ರೈಟ್ ದ ವೇ 300 rupees ಪರ್ ಸ್ಕ್ವೇರ್ ಫೀಟು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಅದು ಫ್ರೀ ಲಾಂಚಿಂಗ್ ಆಫರ್ ದಿನ ಬಂದಿದ್ದ ದಿನ ಬುಕಿಂಗ್ ಮಾಡ್ಕೊಂಡವ್ರಿಗೆ ಮಾತ್ರನೇ ಬರಬೇಕು. ಸೈಟ್ ವಿಸಿಟ್ ನೋಡ್ತೀರಾ, ಸೈಟ್ ಸೆಲೆಕ್ಟ್ ಮಾಡ್ತೀರಾ, ನಮ್ಮ ಹತ್ರ ಡಿಸ್ಕಷನ್ ಮಾಡಿ ಅದಾದಮೇಲೆ 25,000 rupees ಟೋಕನ್ ಅಡ್ವಾನ್ಸ್ ಅಂತ ಕೊಡ್ತೀರಾ. ನಾವು ಫುಲ್ ಬುಕ್ಲೆಟ್ ಕೊಡ್ತೀವಿ, ಅದನ್ನು ತೊಗೊಂಡೋಗ್ಬಿಟ್ಟು ಲಾಯರ್ ಹತ್ರ ಕೊಟ್ಟು ಲೀಗಲ್ ವೆರಿಫಿಕೇಶನ್ ಮಾಡ್ಕೊತೀರಾ. 10 days ಟೈಮ್ ಕೊಡ್ತೀವಿ, 1 weekಯಿಂದ 10 days ಟೈಮ್ ಕೊಡ್ತೀವಿ. ಅದರಲ್ಲಿ ನೀವೆಲ್ಲ ಚೆಕ್ ಮಾಡಿಕೊಂಡು 25% ಅಡ್ವಾನ್ಸ್ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಬೇಕು. ನೆಕ್ಸ್ಟ್ ಎಲ್ಲ ಆದಮೇಲೆ ರಿಜಿಸ್ಟ್ರೇಷನ್ ಡೈರೆಕ್ಟ್. ಆಮೇಲೆ ನಿಮಗೆ ಲೋನ್ ಪ್ರೊಸೆಸ್ ಏನಿದೆ, ಕ್ಯಾಶ್ ಎಲ್ಲ ಲೋನಲ್ಲಿ ಹೋಗ್ತೀರಾ ನೋಡಿಕೊಂಡು 2 months ಟೈಮ್ ಕೊಟ್ಟಿರ್ತೀವಿ. ಅದರಲ್ಲಿ ಏನಿದೆ ನೀವು ನೋಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು. ಯಾವ ಬ್ಯಾಂಕಲ್ಲಿ ಲೋನ್ ಆಗ್ತದೆ? BMRD ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೇ ನಿಮಗೆ ಆಗುವಂಥದ್ದು ಅನ್ಕೊಂತೀನಿ. ಎಲ್ಲ ಬ್ಯಾಂಕಲ್ಲೂ ಸಿಗುತ್ತೆ. ಓಕೆ ವೀಕ್ಷಕರೇ, 24th 25th ನಿಮಗೆ ಲಾಂಚಿಂಗ್ ನಡೀತಾ ಇದೆ. 4,200 ರೂಪಾಯಿ ಇರುವಂಥ ಕೋಟು. ಲಾಂಚಿಂಗ್ ದಿನ ಬಂದರೆ ಡೈರೆಕ್ಟ್ಲಿ ನಿಮಗೆ 300 ರೂಪಾಯಿ ನಿಮಗೆ ಕಮ್ಮಿ ಆಗುತ್ತೆ. ಅಂದರೆ 3,900 rupees ಆಗುತ್ತೆ ನಿಮಗೆ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಖಂಡಿತ ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನಮಗೆ ಸೈಟ್ ತೊಗೊಳಕ್ಕೆ ಆಗಿಲ್ಲ. 2026 ಇದ್ದರೂ ನಾನು ಒಂದು ಸೈಟ್ ಮಾಡಬೇಕು ಬೆಂಗಳೂರಲ್ಲಿ ಇದ್ದೆ ಅನ್ನೋರಿಗೆ ಒಂದು ಒಳ್ಳೆ ಡಾಕ್ಯುಮೆಂಟ್ಸು. ಯಾಕಂದರೆ ಒಂದು ಲೇಔಟ್ ಅಂತ ಬಂದಾಗ ಒಂದು ಲೊಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ, ಇನ್ನೊಂದು ಡಾಕ್ಯುಮೆಂಟೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಲೊಕೇಶನ್ನು ತುಂಬ ಚೆನ್ನಾಗಿದೆ, ಡಾಕ್ಯುಮೆಂಟೇಷನ್ ಬಗ್ಗೆ ಹೇಳೋಂಗಿಲ್ಲ. ಯಾಕಂದರೆ ಸಾಕಷ್ಟು ವಿಡಿಯೋನ ನಾನು ಮಾಡ್ಕೊಂಡು ಬಂದಿರೋವಂಥದ್ದು ಸಪ್ತಗಿರಿ ಡೆವಲಪರ್ಸ್. ಅದರಲ್ಲಿ ಮೊದಲನೇ ಬಾರಿಗೆ ಯೋಗೇಶ್ ಸರ್ ನಮ್ಮ ಜೊತೆ ಬಂದಿದ್ದಾರೆ. ಇಲ್ಲಿವರೆಗೂ ನಮಗೆ ಸುಮಂತ್ ಪ್ರಶಾಂತ್ ಅವ್ರು ಮಾಡಿದ್ದಾರೆ. ಫಸ್ಟ್ ಟೈಮ್ ಸರ್ ಬಂದಿದ್ದಾರೆ, ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇವ್ರದ್ದೇ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿದ್ದೀನಿ, ಕಾಲ್ ಮಾಡಿ ಲೊಕೇಶನ್ ಕಳಿಸ್ಕೊಡ್ತಾರೆ. ಲೊಕೇಶನ್ ಸಿಕ್ಕಿಲ್ಲ ಅಂದರೆ ಥ್ಯಾಂಕ್ ಯು, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.